ಬೆಂಗಳೂರು ರಸ್ತೆ ಗುಂಡಿ ಗಂಡಾಂತರದ ವಿರುದ್ಧ ಬೆಂಗಳೂರಿಗರು ರೊಚ್ಚಿಗೆದ್ದಿದ್ದಾರೆ. ಯಾವನಿಗೆ ಬೇಕು ನಿಮ್ಮ ಗ್ಯಾರಂಟಿ, ಮೊದಲು ರೋಡ್ ನೆಟ್ಟಗೆ ಮಾಡಿಸಿ ಎಂದು ಸರ್ಕಾರಕ್ಕೆ ಛೀಮಾರಿ ಹಾಕುತ್ತಿದ್ದಾರೆ. ರಸ್ತೆ ಗುಂಡಿಗೆ ಬಿದ್ದು ಕಾಲಿಗೆ ಫ್ರಾಕ್ಚರ್ ಆಗೋಯ್ತು ಎಂದು ಬೆಂಗಳೂರಿನ ಆನ್ಲೈನ್ ಡೆಲಿವರಿ ಬಾಯ್ ಪ್ರಶಾಂತ್ ನೋವಿನ ಮಾತನಾಡಿದ್ದಾರೆ. ಸರ್ಕಾರದವರು ದಯವಿಟ್ಟು ಚುನಾವಣೆ ಟೈಮ್ವರೆಗೆ ಕಾಯಬೇಡಿ, ಬೆಂಗಳೂರು ರೋಡ್ನ ಸರಿ ಮಾಡಿಸಿ, ನಿಮಗೆ ಕಾಸಿಲ್ವಾ, ರಸ್ತೆ ಮಾಡೋಕೆ ಆಗಲ್ಲ ಅಂದ್ರೆ ತೊಲಗಿ ಎಂದು ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತ ಪಬ್ಲಿಕ್ ಟಿವಿ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ಗುಂಡಿ ಮುಚ್ಚಲು ಡೆಡ್ಲೈನ್ ನೀಡಿದೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ನವೆಂಬರ್ ಒಳಗೆ ರಸ್ತೆ ಗುಂಡಿ ಮುಚ್ಚುವಂತೆ ಗಡುವು ನೀಡಿದ್ದಾರೆ. ಎಲ್ಲ ಕಡೆ ಹಂಗೆ ರೋಡೆಲ್ಲ ಫುಲ್ಲು ಇದಿದೆ, ಏನದು ದಿನ ಎಲ್ಲಿ ನೋಡಿದ್ರೇನು ಎಲೆಕ್ಷನ್ ಬಂದಿದ್ದ ಟೈಮ್ ಮಾತ್ರ ಏನಾದರೂ ಅಲ್ಲೆಲ್ಲ ಕಡೆ ಪಾಲಿಶ್ ಮಾಡ್ತಾರೆ. ಇವಾಗ 4 ಬ್ಲಾಕಲ್ಲಿ ನೋಡಿ, 4 ಬ್ಲಾಕ್ ಜಯನಗರ ಸೈಡಲ್ಲ, ಅದಕ್ಕಿಂತ ಮುಂಚೆ ಎಲ್ಲ ಫುಲ್ಲು ಇಷ್ಟಿಗಿದೆ, ಒಂದಡಿಗೆ ಕೆಳಗಡೆ ಬಿದ್ದು. ಮೇಡಮ್, ಎಲ್ಲ ಒಂದೊಂದು ಅಡಿ 2 ಅಡಿ ಹಳ್ಳ ಬಿದ್ದಿದೆ. ಫುಟ್ಪಾತ್ ಇಲ್ಲ, ಜನಗಳು ಪಬ್ಲಿಕ್ಕು ವಯಸ್ಸಾದವರು ಓಡಾಡೋಕ್ಕೆ ಫುಟ್ಪಾತ್ ಇಲ್ಲ ಮತ್ತು ರೋಡ್ ಇಲ್ಲ. ಎಲ್ಲ ರೋಡ್ ಕಿತ್ತೋಗಿದೆ. ರೋಡ್ಗೆ ಅವಾಯ್ಡ್ ಮಾಡೋಕ್ಕೆ ಹೋಗಿ 2 ವೀಲರ್ ಬೀಳ್ತಾವ್ರೆ. ಅದಕ್ಕೋಸ್ಕರ ಓಡಾಡೋದೇ ಭಾಳ ಕಷ್ಟ ಆಗ್ಬಿಟ್ಟಿದೆ ಮೇಡಮ್. ನಾಗರಿಕರಿಗೆ, ನಮಗಿಂತ ವಯಸ್ಸಾದ ವೃದ್ಧರಿಗೆ. ಅಲ್ಲಿ ನೋಡಿದರೆ ಚರಂಡಿ ಓಪನ್ ಆಗಿ ಡ್ರೈನೇಜ್ ನಾಜ ಬರ್ತಾ ಇದೆ. ಮೊನ್ನೆಯಿಂದನೂ ಹಾಗೆ ಅಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ. ಹಾಗಾಗಿ ಯಾವುದೋ ಸ್ಥಳೀಯ ಶಾಸಕರಾಗಲಿ ಅಥವಾ ಸ್ಥಳೀಯ ಪ್ರತಿನಿಧಿಗಳಾಗಲಿ ಯಾರೋ ಕಾರ್ಯಕ್ರಮಕ್ಕೆ ಏನೂ ಕೈಗೊಳ್ತಾ ಇಲ್ಲ.